ಸರ್, ಈಗಾಗಲೇ ಒಂದು 15 ದಿನದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಕೆಲಸ ಶುರುವಾಗಿದೆ. ಕೋರ್ಟಿನ ಕೆಲಸ ಮಾಡ್ತಿದೆ, ಪ್ರಮುಖ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ, ಮ್ಯಾಪಿಂಗ್ ಕೆಲಸಗಳು ಮಾಡ್ತಾ ಇದೀವಿ. ನೆಕ್ಸ್ಟ್ 1ನೇ ತಾರೀಕಿಂದ ವಿಸ್ತಾರಕರು ಸಹಿತ ಎಲ್ಲ ಬೂತ್ಗಳಿಗೆ ನಾವು ಹೋಗಿ ಮನೆ ಮನೆ ಸಂಪರ್ಕ ಮಾಡ್ತಾ ಇದೀವಿ. ಮನೆ ಮನೆ ಸಂಪರ್ಕ ಮಾಡಿದಾಗೆ ನಾವು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ, ಕೇಂದ್ರ ಸರ್ಕಾರದ ಸಾಧನೆಗಳನ್ನ, ಮೋದಿಜಿಯವರ ನೇತೃತ್ವದ ಜನಪರ ಸ್ನೇಹಿ ಆಡಳಿತವನ್ನ, ಅದರ ಜೊತೆಗೆ ದಕ್ಷಿಣ ಕ್ಷೇತ್ರದಲ್ಲಿ ಆಗಿರುವಂತ ಒಂದು ಅನಾಹುತಗಳನ್ನ ಮತ್ತೆ ಅಲ್ಲಿ ಅನಾನುಕೂಲಗಳನ್ನ ಜನಗಳಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ 4 ದಿನ ಏನು ನಮ್ಮ ಕಾರ್ಯಕರ್ತರು ಮನೆ ಮನೆ ಸಂಪರ್ಕ ಮಾಡಿದ ನಂತರ 5ನೇ ತಾರೀಕು ಈಗಿರೋ ಮಾಹಿತಿ ಪ್ರಕಾರ ರಾಧಾ ಮೋಹನ್ ದಾಸ್ ಜಿ, ಏನು ನಮ್ಮ ರಾಷ್ಟ್ರೀಯ ಪ್ರಧಾನ ಕಕ್ಷಿಗಳು ಜೊತೆಗೆ ಕರ್ನಾಟಕದ ಉಸ್ತುವಾರಿಗಳಾದಂತ ರಾಧಾ ಮೋಹನ್ ದಾಸ್ ಜಿ ಅವರು ಡಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದಾವಣಗೆರೆಗೆ ಬಂದು ಪ್ರಮುಖರ ಮತ್ತೆ ಕೋರ್ ಕಮಿಟಿಯ ಮೀಟಿಂಗ್ ಅನ್ನ ಮತ್ತೆ ದಕ್ಷಿಣದ ಬೂತ್ ಅಧ್ಯಕ್ಷಗಳ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ಅವತ್ತು 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು ಅವತ್ತೇ ಕೂಡ ಒಂದು ಸಮಾವೇಶ ಕೂಡ ಮಾಡ್ಬೇಕಂತ ಯೋಚನೆ ನಡೆದಿದೆ. ಇನ್ನು ತಯಾರಿ ನಡೆದಿದೆ, ಪೂರ್ಣವಾಗಿ ಫೈನಲ್ ಆಗಿಲ್ಲ. ಈಗಿರೋ ಪ್ರಕಾರ ಟೆಂಟೇಟಿವ್ಲಿ ಅದು ಸರಿ ಇದೆ, ಮತ್ತೆ ಆ ಟೈಮ್ಗೆ ಆಗುತ್ತೆ. ಇಲ್ಲ ಸರ್, ಅದು ನಾನು ಅದನ್ನ ಒಪ್ಪಲ್ಲ. ಕಬ್ಬಿಣದ ಕಡಲೆ ಏನಲ್ಲ ನಮಗೆ ಇಡೀ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹುಟ್ಟು ಶುರುವಾಗಿದ್ದೆ ದಕ್ಷಿಣದಲ್ಲಿ. ಹಿಂದುತ್ವದ ಹೋರಾಟದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಅದು ದಕ್ಷಿಣದಲ್ಲೇ ಶುರುವಾಗಿದ್ದು. ಇಲ್ಲಿಯವರೆಗೆ ನಮ್ಗೆ ಯಾಕದು ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಅನ್ನೋದು ಅಂದ್ರೆ, ಅಲ್ಲಿ ಒಂದು ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ದಾವಣಗೆರೆಗೆ ಒಂದು ಉತ್ತಮವಾದಂತ ಕೊಡುಗೆ ಕೊಟ್ಟಂತ ಶಾಮೂರ್ ಶಿವಶಂಕರಪ್ಪ ನಿಂತಿದ್ರು. ಜನನು ಕೂಡ ಒಂದು ಹಂತದಲ್ಲಿ ಯಜಮಾನರಿದ್ದಾರೆ, ಹಿರಿಯರಿದ್ದಾರೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ರು. ಬಟ್ ಈಗ ಆ ರೀತಿಯ ಒಂದು ವಾತಾವರಣ ಇಲ್ಲ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಈ ಸರಿ ಅಲ್ಲಿ ನಮ್ಮ MLA ಈ ಸರಿ ಆಗಿ ಆಗ್ತಾರೆ. ನಮ್ ಕಡೆಯಿಂದ ಯಾವ್ದು ಇಲ್ಲ ಸರ್, ಆ ತರದ ಯೋಚನೆ ಇಲ್ಲ. ಯಾವ್ದು ಕೂಡ ಅಪ್ಲಿಕೇಶನ್ಸ್ ಬಂದಿಲ್ಲ ನಮಗೆ. ಹೌದು ಸರ್, ಹೌದು ಸರ್, NDA ಮಾಡೋದು. ಹೌದು ಸರ್, NDA ಮೂಲಕನೇ ಈ ಸರಿ ಎಲೆಕ್ಷನ್ ಮಾಡೋದು.